10 ವರ್ಷ ಕ್ಷೇತ್ರದ ಜನ ಕೇಳ್ತಾರೆ, ತಾವು ಉತ್ತರ ಕೇಳಿದ್ರು. ಕ್ಷೇತ್ರದ ಜನರಿಗೆ ಉತ್ತರ ಕೊಡುವಂತದ್ದು ಯಾಕೆ ಪ್ರತಾಪ್ ಸಿಂಹಗೆ ಟಿಕೆಟ್ ತಪ್ಪಿದ್ರೆ ಕ್ಷೇತ್ರದ ಜನ ಕೇಳ್ತಾರೆ. ಪ್ರತಾಪ್ ಸಿಂಹ ಅವ್ರು ಕೇಳದೇ ಇದ್ರು 14ರಲ್ಲಿ ತಾವು ಏನು ಗೊತ್ತಿರಲಿಲ್ಲ ಕ್ಷೇತ್ರದವ್ರಿಗೆ, ತಾವು ಟಿಕೆಟ್ ಕೊಟ್ಟರು, ಸರ್ಪ್ರೈಸ್ ಆಗಿ ಕೊಟ್ಟರು. ಓಕೆ, ಈಗ ಯಾಕೆ ಸರ್ಪ್ರೈಸ್ ಆಗಿ ತೆಗೆದ್ರು ಅನ್ನೋ ಪ್ರಶ್ನೆ. ಈಗ 10 ವರ್ಷದಲ್ಲಿ ಎಲ್ಲರ ನಿರೀಕ್ಷೆ ಮೀರಿ ಕೆಲಸವನ್ನು ಮಾಡಿ ಒಳ್ಳೆ ಕೆಲಸವನ್ನು ಮಾಡಿದ್ವಿ. ಒಂದು ನಿಮಿಷ ಹೇಳ್ತೀನಿ, ಒಂದು ನಿಮಿಷ ಯಾಕೆ ನನ್ನ ದೋಸ್ತ ದುಶ್ಮನ ಯಾಕೆ ಈ ತರ ಕಾಟ ಕೊಡ್ತಾ ಇದೆಯಾ ನೀವು ಯಾವ್ದಾದ್ರು ಬೇರೆ ಜೊತೆ ಒಂದು ನಿಮಿಷ ಹೇಳ್ತೀನಿ ಕೇಳಿ. 10 ವರ್ಷದಲ್ಲಿ ನಿರೀಕ್ಷೆಗೆ ಮೀರಿ ಕೆಲಸ ಮಾಡಿದ್ದೀನಿ. ಹಾಗಾಗಿ ಇವತ್ತು ಇಡೀ ನನ್ನ ಕ್ಷೇತ್ರದಾದ್ಯಂತ ಕ್ಷೇತ್ರದ ಆಚೆಗೂ ಕೂಡ ನನ್ನ ಬಗ್ಗೆ ಒಂದು ಸಹಾನುಭೂತಿ ವ್ಯಕ್ತವಾಗಿದೆ. ನಾನು ಇಷ್ಟು ಒಳ್ಳೆ ಕೆಲಸ ಮಾಡಿದ್ಮೇಲೆ ಪಕ್ಷಕ್ಕೆ ಅನ್ಸಿರ್ಬೋದು, ಇವಾಗ ಪಕ್ಷ ಒಬ್ಬ MP ಆಗಿ ಇಷ್ಟು ಒಳ್ಳೆ ಕೆಲಸವನ್ನು ಮಾಡಿದ್ದಾನೆ, ಪಕ್ಷ ಸಂಘಟನೆ ಮಾಡಿ ಇವಾಗ ಇಲ್ಲಿ ಇಷ್ಟು ಶಕ್ತಿ ತೋರಿಸಿದ್ಯಾ, ಪಕ್ಷ ಸಂಘಟನೆಯಲ್ಲೂ ಆ ಶಕ್ತಿನ ತೋರಿಸುವಂತ ನನಗೆ ಬೇರೆ ಅವಕಾಶವನ್ನ ಮಾಡ್ಕೊಂಡಿದ್ರು. ಕಾರ್ಯಕರ್ತರು ನನಗೋಸ್ಕರ ಬ್ಯಾನರ್ ಬಂಟಿಂಗ್ ಕಟ್ಟಿದ್ದಾರೆ, ಅವ್ರ ಜೊತೆ ನಾನು ಸೇರ್ಬಿಟ್ಟು ಕಟ್ಟಿ ಯದುವೀರವ್ರನ್ನ ನಮ್ಮ ಅಭ್ಯರ್ಥಿನ ಗೆಲ್ಸೋದು ಅಷ್ಟೇ ನಮ್ಗಿರುವಂಥದ್ದು. 10 ವರ್ಷ ಸಂಸದರಾಗಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಅದ್ಭುತವಾಗಿ ಕೆಲಸವನ್ನು ಮಾಡಿದ್ದೀನಿ. ಈಗ ಅದ್ಭುತವಾಗಿ ಪಕ್ಷ ಕಟ್ಟುವ ಕೆಲಸವನ್ನು ಮಾಡಬೇಕು ಅನ್ನೋ ಜವಾಬ್ದಾರಿನ ಆ ಪ್ರಶ್ನೆ ನೀವು ರಾಮದಾಸ್ ಅವ್ರನ್ನ ಕೇಳಿ. ಆದ್ರೆ ರಾಮದಾಸ್ ಕೂಡ ನಾನು 2014ರಲ್ಲಿ ಬಂದಾಗ ಅವ್ರ ಮನೆಯಲ್ಲೇ ಒಂದು ಕಾಲ್ ಸೆಂಟರ್ ತರ ಓಪನ್ ಮಾಡಿ ಪ್ರತಿ ಪಂಚಾಯತಿ ಚೇರ್ಮನ್ಗಳಿಗೆ, ಎಲ್ಲ ಬೇರೆ ಪಕ್ಷದವರಾಗಿದ್ರು ಕೂಡ ಚೇರ್ಮನ್ಗಳಿಗೆ ಹಾಗೂ ಪಂಚಾಯತಿಯ ಸದಸ್ಯರಿಗೆ ಖುದ್ದಾಗಿ ಕರೆ ಮಾಡಿ ನನ್ನ ಪರವಾಗಿ ನಿಂತಿರುವಂತರು. ಹಾಗಾಗಿ ನೀವು ದಯವಿಟ್ಟು ನಮ್ಮ ಪಕ್ಷದಲ್ಲಿ ಖಂಡಿತ ಯಾವ ಒಡಕು ಇಲ್ಲ, ನಾವು ಒಟ್ಟಿಗೆ ಕೆಲಸ ಮಾಡ್ತೀವಿ. ಏನ್ ಗೊತ್ತಾ, ಇವತ್ತು ಈಗ ನಮ್ಮ ಇದು ಈ ಕಾರ್ಯಕ್ರಮದ ಒಂದ್ ರೀತಿ ಮದುಮಗ ಇದು. ನನ್ನನ್ನು ಯಾಕೆ ನೀವು ಬರ್ತಾ ಇದ್ರಿ ಇವಾಗ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.